ಲೇ ಡಾಕ್ಟ್ರ ಮಗನ ಹಂಗ ಹೋಗಿ ವ್ಯವಹಾರ ಮಾಡಕ್ ಕಟ್ಟಿದೆ ಅಂದ್ರ ಏರ್ಸುದು ಇಳಿಸುದು ಮಾಡಿದ್ರ TV9 ಹೋದಿ ಮಗನ. ಈ ಪಾರ್ಟಿ ವಿಚಾರ ನನಗೆ ತಿಳಿಲಿಲ್ಲಲ್ರಿ. ಅದನ್ನ ತಿಳಿಸಿ ಹೇಳಬೇಕಂದ್ರೆ ನಿಮ್ಮೆಲ್ಲರನ್ನಲ್ಲಿ ಕೂಡಿಸಿದ್ದು. ಹೌದ್ರೆ ತಲಾಟೆ ನನ್ನ ಹತ್ತಿರ ಸಾಲ ಒಯ್ದು ಜೀವಿಸಿ ನಿನ್ನ ಸಾಲವನ್ನು ಹಾಗೆ ಕೊಟ್ಟಿದ್ದೇನೆಂದು ಸಚ್ಚಿನಿಂದ ಮಾತನಾಡುವ ಸತ್ಯಜಿತನ ಮನೆಗೆ ಬೆಂಕಿ. ಅಪ್ಪಣೆ ಆದ್ರೆ ಈ ಕ್ಷಣದಲ್ಲೇ ಸುಟ್ಟು ಹಾಕಿದರು. ಹೌದ್ರಿ ಕಣ. ಹಾಗಾದ್ರೆ ಆ ಬಿಡಾಡಿ ನಾಯಿಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಮಾಡಿ ಬಂದು ಬಿಡು. ಅಂದಾಗ ತಿನ್ನುತ್ತದೆ ನನ್ನ ಸಾಲ ಮುಳುಗಿಸಿದ ಸೇಡು. ಗೌಡ, ಆ ಸತ್ಯ ಜೀತನ ಕೊಂದ ಮಾತ್ರಕ್ಕೆ ಮುಗಿದರೆ ನಮ್ಮ ಸೇಡು ಸೇಡಿಗೆ ಸೇಡೆಂಬ ಬಿಡಿದಾದರೆ ಎಡೆ ಎತ್ತಾಡಬೇಕಾದ್ರೆ ಬೇಕು. ಇಂದು ರಾತ್ರಿ ಅವಳ ಹೆಂಡತಿಯ ತೀರಿಸಿಕೊಳ್ಳಬೇಕು ಅಂದಾಗ ತಿರುತ್ತದೆ ಆ ನಿಮ್ಮ ಸೇಡು. ಅಂದಾಗ ಬುದ್ಧಿ ಗೆಲ್ಲಿಸುವಂತಾಗುತ್ತದೆ ಆ ಬಡಪಾಯಿ ನನ್ನ ಮಗನಿಗೆ. ಹಿಡಿದರೆ ಕೈ ಬಿಡಿದ ಅವಳ ಮುಡಿಗೆ ಮಲ್ಲಿಗೆ ಏರಿಸಿ ನಾರಾಜಪ್ಪ ಅವಳ ಮುಡಿಗೆ ಮಲ್ಲಿಗೆ ಏರಿಸಬೇಕಾದರೆ ಈ ನಮ್ಮ ಸಾಯವರ ಅನುಮತಿ ಬೇಕಲ್ಲ. ಅನುಮತಿ ಅಲಾಟಿ ಅನುಮತಿ ಎಂಬ 4 ಅಕ್ಷರವನ್ನು ಎಂದು ಉಗಿದು ಬಿಟ್ಟಿದ್ದೇನೆ ಈ ಗೌಡರ ಜೇಬಿನಲ್ಲಿ. ಅದು ಮುಗಿಯುವುದರೊಳಗಾಗಿ ಇನ್ನೊಂದರಲ್ಲಿ ಹೊತ್ತಿ ಉರಿಯುತ್ತದೆ ತಲಾಟಿ ನನ್ನ ಮನದ ದಾವಾಗ್ನಿ. ಯಾವುದು ಗೌಡ್ರೆ? ನಾಗ ಕಾಳರಿಂದ ಬೀದಿ ಪಾಲಾಗಿರುವ ಯಮುನೆ ಎಲ್ಲಿದ್ದರೂ ಹೊತ್ತು ತಂದು ಹಾಕಿ ಅಲ್ಲಿಗೆ ಸಂಪೂರ್ಣವಾಗುವುದು ನನ್ನ ಕಪಟ ನಾಟಕ. ಗೌಡನೆಂಬ ಓಂಕಾರದ ಬೀಡು ನೆಲೆಸಬೇಕಾದರೆ ಮೊದಲಿಗೆ ಮುಗಿಯಬೇಕು ಯಮುನೆಯ ಶೀಲ. ಇನ್ಸ್ಪೆಕ್ಟರ್, ಮಲ್ಲ ಎನ್ನಿಸಿಕೊಳ್ಳಬೇಕಾದ ಈ ನಮ್ಮ ಗೌರಿಗೆ ಆ ಯಮುನೆಯನ್ನು ಹೊತ್ತು ತಂದು ಹಾಕದಿದ್ದರೆ ನನ್ನ ಹೆಸರು ಕೊಡ್ಲಿಕ್ಕೆ ಕಾರಣವೇ ಅಲ್ಲ. ನಾನಿನ್ನು ಬರುತ್ತೇನೆ. ಈ ಮುಗಿತ್ರಿಯನ್ನ ಶಿವ್ಯಾನನ ಮಗನ ಬಾಳೆವ ಇವತ್ತಿನ ಪಾಠ್ಯ ನಮ್ಮ ಸಾಹಸಕ್ಕೆ ತಕ್ಕಂತೆ ಮಾಡಿ ಬಂತಂದ್ರೆ ಅಂದಂಗ ಪ್ರತಿಯೊಂದು ಹಟ್ಟಿಯ ವ್ಯಕ್ತಿಯನ್ನು ಕಿತ್ತು ತಿನ್ನಬೇಕಾಗಿದೆ ಈ ಪುಡಾರಿ ಗೌಡ. ಆ ಸದಾ ಅವಕಾಶ ದೊರೆಯುವ ಕಾಲ ತೀರಾ ಸಮೀಪ ಬಂದಂತೆ ಕಾಣುತ್ತದೆ ಗೌಡ್ರೆ. ಅದಕ್ಕೆಲ್ಲ ಅನುಮತಿ ಬೇಕಾಗಿದೆ ಸಾಹೇಬ್ರೆ. ನಿನ್ನ ಸಾಹಸ ಇದೇ ರೀತಿ ಮುಂದುವರೆದರೆ ಸರ್ಕಾರವನ್ನೇ ಕೈಗೆತ್ತಿಕೊಳ್ಳಬಹುದು. ಇಷ್ಟು ತಿಳಿದಿಲ್ಲವೇ ನಿಮಗೆ? ಈಗ ನಮ್ಮ ಫ್ಯಾಕ್ಟರಿ ಕೆಲಸ ಮಾಡಲು ದೊಡ್ಡ ರೌಡಿಗಳು ಇದ್ದಾರೆ. ಅವರಿಂದ ಬೇಕಾದಷ್ಟು ಕೊಲೆ ಮಾಡಿಸಿಕೊಂಡು ದಕ್ಕಿಸಿಕೊಳ್ಳಲಿಕ್ಕೆ ನಮ್ಮ ಹತ್ತಿರ ರವಿಯವರು ಇದ್ದಾರೆ. ಆದ್ರೆ ಮಾನವಿ ಬೋನಸ್ ಅಂತ 1 ಲಕ್ಷ ರೂಪಾಯಿ ಹಂಚಿಬಿಟ್ಟು ಅವರಿಂದ ಇಡೀ ಸರ್ಕಾರವನ್ನೇ ನಡೆಸಿಬಿಟ್ರೆ ಆಯ್ತು. ಯಾಕೆ ಸ್ನೇಹಿತರೆಂದರೆ ಹೀಗಿರಬೇಕು. ನಡೆಯಿರಿ, ಮನೆಗೆ ಹೋಗೋಣ. ಚೆಕ್ ಬರೆದು ಕೊಡುತ್ತೇನೆ. ರೈತರೇ ರಾಷ್ಟ್ರದ ಸಂಪತ್ತು ಎಂದು ಹೊರ ನೀಡಿ ಕಳಿಸಿದ ನೀನು ಇಂದು ರೈತರೇ ರಾಷ್ಟ್ರದ ಭಿಕ್ಷುಕರೆಂದು ಈ ಜಗಕ್ಕೆ ತೋರಿಸಿದ ಈ ರೈತನಿಂದ ಆದ ಅನ್ಯಾಯವೇನು? ತಮ್ಮನಲ್ಲಿಂದ ದೂರಾಗಿ ಜೇನು ಸೇರಿದ ನಿಜವಾದ ರೈತನೆಂದು ಎತ್ತಿಕೊಂಡ ಭೂಮಿ ತಾಯಿ ತನ್ನೊಡಲಿನಿಂದ ಹೊರಹೋಗದು. ಹೇಗೆ ಸಹಿಸಿಕೊಳ್ಳಲಿ ತಂದೆ ಈ ಸಂತಾಪದ ಬಾಧೆ? ಸಂತಾಪದ ಕತ್ತಲೆಗಳಿಗೆ ಧುಮುಕಿ ತೆರೆ ಮುಟ್ಟಿ ಗಂಡನ ಹೆಸರು ಕಿತ್ತು ಬಿಣ್ಣನ ವಶವಾದನು ಹೆಂಡತಿ ಸಸಿ ಎಂದಿದರು. ಇದು ಎಲ್ಲ ಅವಮಾನದ ಅವಸ್ಥೆ ಕೊಡುವುದಕ್ಕಿಂತ ಯಮನ ದಾರಿ ತೋರಿಸಬಾರದಿತ್ತೇನೋ ಅಲ್ಲೇ ತೋರಿಸಬಾರದು. ಅಮ್ಮ
ಅಪ್ಪ, ನನಗೆ ನೀನು ಊಟ ತಂದಿಲ್ವಿಯ? ಎಂತ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಬಂದೀಯೋ ಕಂದ. ಅಪ್ಪ ಎಂದು ಈ ಹುಚ್ಚನಿಗೆ ಕರೆಯಬೇಕಾದರೆ ನೀ ಎಂತ ಪುಣ್ಯವಂತರ ಮಗನಪ್ಪ. ನಿನಗಿಂತ ನನ್ನ ಹೊಟ್ಟೆಯ ತಿನ್ನಲ್ಲ, ನೀನೇ ಊಟ ಮಾಡು. ಇದು ನಿನಗಾಗಿ ತಂದ ಪ್ರಸಾದವಪ್ಪ. ನೀನೊಬ್ಬ ಈ ಜಗದ ದೊಡ್ಡ ರೈತನೆಂದು ನನ್ನ ತಂದೆಯವರು ಆಗಾಗ ಹೇಳುತ್ತಿರುವಾಗ ನೀನು ನನಗೆ ಈ ರೀತಿ ಮಾತನಾಡುವುದೇ? ಬೇಕು ತೆಗೆದುಕೊಳ್ಳಿ, ನನಗೆ ಶಾಲೆಗೆ ಹೋಗುವ ವೇಳೆ ಆಗಿದೆ. ಮಗು ಬಾಲಕ, ಈ ನನ್ನ ಶರೀರ ಇದ್ದು ಸತ್ತಂತೆಯಪ್ಪ. ನಿನ್ನ ಋಣವನ್ನು ನನಗೆ ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲಪ್ಪ. ನಿನ್ನ ಋಣದಲ್ಲಿ ಸಾಯುವೆ, ಕ್ಷಮಿಸಿದರು ನನ್ನನ್ನು. ಎಂತ ಮಾತನಾಡಿದೆಯಪ್ಪ, ಎಂತ ಮಾತು! ನಾವು ನಿನಗೆಷ್ಟು ಉಪಕಾರ ಮಾಡಿದರೂ ನಮ್ಮ ಋಣ ತೀರುವುದಿಲ್ಲವೆಂದು ನನ್ನ ತಂದೆಯವರು ಆಗಾಗ ಹೇಳುತ್ತಿರುವಾಗ ನೀನು ಈ ರೀತಿ ಮಾತನಾಡುವೆ? ಬೇಗ ತೆಗೆದುಕೊಳ್ಳಿ, ನನಗೆ ಶಾಲೆಗೆ ಹೋಗುವ ಆಗಲಿ ಅಪ್ಪ, ಆಗಲಿ ಕಂದ. ಇವನ ತಂದೆ ಯಾರಿರಬಹುದು? ಇದನ್ನು ಮೊದಲು ಹಸಿವಿಗಾಗಿ ಬರಲು ಈ ಹೊತ್ತಿಗೆ ಅನ್ನ ಹಾಕೋಣ. ಸ್ವಾಮಿ, ಏನ್ರಿ ನಿಮ್ಮ ಅವಸ್ಥೆ? ಏನಾಯ್ತು ನಿಮಗೆ? ನಿಮಗೆ ಯಾಕೆ ಈ ಮನಸ್ಥಿತಿ ಬಂತು? ಮಾತಾಡಿ ಸ್ವಾಮಿ, ಮಾತಾಡಿ. ಯಾರು ಮಾಡುವುದು? ಸ್ವಾಮಿಯನ್ನು ಯಾರನ್ನು ಕಾತರಿಸುತ್ತಿರುವೆ? ನಾನೊಬ್ಬ ಈ ಜಗದ ಭಿಕ್ಷ. ನನ್ನೊಬ್ಬನ ಬಿಟ್ಟು ಯಾರೂ ಇಲ್ಲ ಇಲ್ಲಿ. ಯಾಕೆ ಸ್ವಾಮಿ ಅಷ್ಟೊಂದು ತುಚ್ಛವಾಗಿ ಮಾತಾಡ್ತಿದ್ದೀರಾ? ಯಾಕೆ ನಾನ್ ನಿಮ್ಮ ಹೆಂಡತಿ ಅಂತ ನೀವ್ ಇಷ್ಟು ಬೇಗ ಬಂತು ಬಿಟ್ರ? ಅಲ್ಲ ರೀ, ಮನೆಯಲ್ಲಿ ಒಂದು ಸಣ್ಣ ದುರ್ಘಟನೆ ನಡೀತು ಅಂತ ಹೇಳಿ ಆದ್ರಿಂದ ನಮ್ಮ ಸಂಸಾರವನ್ನೇ ನುಚ್ಚು ನೂರು ಮಾಡ್ಬೇಕು ಅಂತ ಇದ್ದೀರಾ? ಹೇಳಿ ಸ್ವಾಮಿ, ಹೇಳಿ. ಓ, ಸಂಸಾರದ ಶಿಲುಬೆಯನ್ನು ಕಿತ್ತು ಬೀಸಾಕಿರುವ ಈ ತಿರುಕನಿಗೆ ಮತ್ತೆ ಹೊಸದಾದ ಮಾಡಿಸಿ ತೊಡಕು ಹಾಕಲು ಬಂದಿರುವೆಯ? ಸತಿಯನ್ನು ಕಳೆದುಕೊಂಡು ಪಿತ ಪರಮಾತ್ಮನ ಸನ್ನಿಧಾನ ಸೇರುವ ಈ ಹುತ್ತ ತಿರುಗನಿಗೆ ಹೋಗಮ್ಮ, ಇಲ್ಲಿ ಒಂದು ಕೆಳ ಕೂಡ ನಿಲ್ಲಬೇಕು. ಸ್ವಾಮಿ, ಹುಟ್ಟಿದ 3 ವರ್ಷದಲ್ಲಿ ಹೆತ್ತ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡೆ. ಮದುವೆ ಆದ ಮೇಲೆ ಗಂಡನ ಜೋಡಿ ಸುಖವಾಗಿ ಸಂಸಾರ ಮಾಡ್ಬೇಕಂದ್ರೆ ಈಗ ನೀವು ಕೂಡ ನನ್ನಿಂದ ದೂರವಾಗ್ತಿದ್ದೀರಲ್ಲ. ಅಂದ್ಮೇಲೆ ನಾನು ಯಾರ ಸೇವೆ ಅಂತ ಮಾಡ್ಲಿ? ಯಾವ ದಾರಿ ಅಂತ ಹಿಡೀಲಿ? ಹೇಳಿ ಸ್ವಾಮಿ. ಗಂಡನ ಕಣ್ಣಲ್ಲಿ ಮಣ್ಣುಗ್ಗಿ ಮಿಂಡನ ಕೈ ಹಿಡಿದು ಕುಣಿಯುವ ಎಲ್ಲಿಗೆಷ್ಟಿಲ್ಲ ಆ ದಾರಿ. ಪತಿಯೇ ಪರಮಾತ್ಮನನ್ನು ಪೂಜಿಸಿ ವ್ರತನೆ ಮಾಡಿ ಪಿತ ಪುರುಷ ಸಂಘ ಬಯಸಿದ ಎಲ್ಲಿಗೆಷ್ಟಿಲ್ಲ ಆ ದಾರಿ. ಗಂಡನೇ ದೇವರನ್ನು ನಂಬಿದ ನೀನು ಮಿಂಡನ ಸಲುಗೆ ಮಾಡಿ ಗಂಡನನ್ನು ಗೊಂಡಿಕ್ಕೆ ಕೊಂದ ಬಂಡ ಎಲ್ಲಿಗೆಷ್ಟಿಲ್ಲ ಆ ದಾರಿ. ಗಂಡನು ಮನೆ ಬಿಟ್ಟು ಹೋದನೆಂದು ಮನೆಗೆ ಮಿಂಡನ ಬರ ಮಾಡಿಕೊಂಡು ಗಂಡ ಬಂದೊಳಗೆ ನಾನೇ ಮಹಾಗರತಿ ಎಂದು ಬಗಲುವೆಯಲ್ಲ, ನೀನ್ಯಾವ ಮಹಾಗರತಿ? ಬರಿಗೈಯಿಂದಿರುವುದೇ ನನಗೆ ಈಗ ಶಿವನ ದಾರಿ. ಯಾಕೆ ಯಾಕೆ ಈ ರೀತಿ ಮಾತಾಡ್ತಿದ್ರ? ಬೇಡಿ ಸ್ವಾಮಿ, ದಯವಿಟ್ಟು ನಿಮ್ಮ ಬಾಯಿಂದ ಇಂಥ ಮಾತು ಮಾತ್ರ ಬರಬಾರ್ದು. ಅಲ್ಲರಿ, ನೀವೇ ಅವತ್ತು ಒಂದು ಮಾತನ್ನು ಹೇಳಿದ್ರಿ, ಗಂಗಾ, ಈ ಸಮಾಜ ನಮ್ಮ ಸಂಸಾರದ ಬಗ್ಗೆ 100 ಮಾತನ್ನು ಹೇಳುತ್ತೆ, ಆದ್ರೆ ಅದನ್ನ ಮಾತ್ರ ಕಿವಿಯಲ್ಲಿ ಹಾಕಿಕೊಳ್ಳಬೇಡ ಅಂತ ಹೇಳಿದ್ರಿ. ಹೇಳಿ ಸ್ವಾಮಿ, ಅದನ್ನ ನೀವು ಇಷ್ಟು ಬೇಗ ಮರ್ತು ಬಿಟ್ಟ? ಸುಮ್ಮನೆ ಮುಟ್ಟಿ ಕಟ್ಟಿಸಬೇಡ, ಕೆಟ್ಟ ಸೂಳಿಯಪ್ಪ ಗೋಪುರವಲ್ಲ.
ದೇವರೇ, ಆ ನಾಗ ಕಾಳರು ನನ್ನ ಜೀವನದಲ್ಲಿ ಎಂಥ ಆಟವನ್ನು ಆಡಿದ್ದಾರೆ. ಅವ್ರಿಗೆ ತಕ್ಕ ಶಿಕ್ಷೆ ಕೊಡೋದಕ್ಕೆ ಈ ಭೂಮಿಗೆ ಬಾ ದೇವರೇ, ಈ ಭೂಮಿಗೆ ಬಾ. ರಾತ್ರಿ ಡ್ಯೂಟಿ ಇಂತ ಸಾವುಕಾರ ಕೈಯಾಗ ಬರೇ ಮನಿ ಮಠ ಮರ್ತಿ ಇವನ ಗಾಡಿ ಕಂಟನ ಹಿಡಿದಾಗೈತಿ ನಮ್ ಬಾಳೆ. ಒಂದು ವಾರ ಆತ್ರ ಚೆನ್ನೈ ಮುಖಾಂತರ ದೇವಲೋಕದ ಅಪ್ಸರೆ ನೋಡ್ದಂಗಾಗೈತಿ ನೋಡ್ರಿ. ಚೆನ್ನಿ ಏನ ಕೊಡ್ಕೊಳ್ಳಿದ್ ಏನಾಯ್ತು ನೋಡ. ಅಲ್ಲಿ ನಿಮ್ಮ ಅಪ್ಪನ ಕೈಯಾಗ ತುದಗಾಟಿ ಮ್ಯಾಗ ಕುಂತಿದ್ನ, ಅಲ್ಲೇ ಕೊಟ್ಟು ಬಂದ ನೋಡ ಅವನ ಕೈಯಾಗ. ನೀನ ಕೊಟ್ಟು ಬರೋದು ಇಲ್ಲ ನಿಂತೇನೆ. ನೀ ಏನ್ ಕೊಟ್ಟು ಬಂದಿ, ಯಾರಿಗೆ ಕೊಟ್ಟು ಬಂದ ಹೇಳಿ. ಮೂಳೆ ಯಾರಿಗೇನ್ ಕೊಟ್ಟ ಬಾ ಅಂದಿ? ಅಲ್ಲೇ ನಿಮ್ಮ ಅಪ್ಪ ತುದಗಾಟಿ ಕುಂತಿದ್ನ, ಕಾಲ ಬಿಟ್ಕೊಂಡು ಅವನ ಕೈಯಾಗ ಕಡ್ಲಿ ಬ್ಯಾಳಿ, ತೊಗರಿ ಬ್ಯಾಳಿ, ಸಕ್ರಿ, ಅಕ್ಕಿ, ಗೋಧಿ ಕೊಟ್ಟ ಬಂದೇನ್ ನೋಡ. ಅದೇನಂತಾರಲ್ಲ ಗೌಡ್ ಕಿಚಡಿ ಬೇಡಿದ್ರೆ ಬೆಟ್ಟ ಸ್ಥಳ ತುಂಬಿರೆ ಬರೋಬ್ಬರಿ ಆಗಿದ್ ನೋಡ. ನಾನರ ಏನ್ ಕೇಳಾಕತ್ತೇನಿ, ನೀನರ ಏನ್ ಹೇಳಾಕತ್ತಿ? ಅಲ್ಲ, ಏನ್ ಕೊಡೋದು ಕೊಟ್ಟಿದ್ರೆ ತಗರಿ ಬೇಳಿ, ಕಡ್ಲಿ ಬೇಳಿ, ಅವನೇನು ಹಣಿ ಹಿಡ್ಕೊಂಡು ಸಾಯಿಲ್ಲ. ಕೊಡೋದು ಕೊಡ್ಬಾ ಮೊದ್ಲಿಗೆ. ಅಯ್ಯೋ ಅದನ್ನ ಕೊಡ್ಬಾ ನೆನ್ನೇನ. ಅದರ ಸಲುವಾಗಿ ನಾ ಹುಬ್ಳಿ ಧಾರವಾಡ ಗದಗ ಬೆಟಗಿರಿ ತಿರುಗಿ ಬಂಗಾರ ಕೂಡ್ಸು ವಾರಗಾಗಿ ಬಂದೇನೆ ಬಾರಿ ನನ್ನ ಸಿಂಗಾರಿ. ಮಾತ್ರ ಮುದ್ದೆ ಕಟ್ಕೊಂಡು ಮ್ಯಾಲ್ ಮುದ್ದೆ ಹಾಕೊಂಡ್ ಬರ್ಬೇಡ ನನ್ನ ತ್ರಿಪುರ ಸುಂದರಾಂಗ. ಚೆನ್ನಿ, ಇವತ್ತು ನಿನ್ನ ಸಲುವಾಗಿ ಸಾವುಕಾರ ಮುಂದೆ ಡ್ಯೂಟಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ನಡಿ ಮನೆಗೆ ಹೋಗೋಣ. ನಡಿ ಮನೆಗೆ ಹೋಗೋಣ. ನೀ ಇಷ್ಟು ಹುರುಪಿನಿಂದ ಕೆಲಸ ಬಿಟ್ಟು ಬಂದಿ ಅಂದ್ರೆ ಇಷ್ಟು ಹುರುಪ್ರಾಗ ನಾನು ಯಾಕೆ ಮಾಡ್ಲಿ? ನಡೆ, ಇಬ್ರು ಮನೆಗೆ ಹೋಗೋಣ. ಹುಡುಗಿ ಹಣ್ಣು ಚಿನ್ನ ಬಳ್ಳಿ ಪತ್ತಾರ ಬಳ್ಳಿ ಮನಸ್ಸು
ನಾನು ನಿನ್ನ ಪೂಜಾರಿ ಕಪ್ಪಟ್ಟು ಮದುವಲ್ಲ ಒಗ್ಗಟ್ಟು ನಿನಗಲ್ಲ ಕಪ್ಪಟ್ಟು ಮದುವಲ್ಲ ಒಗ್ಗಟ್ಟು ನಿನಗಲ್ಲ ಹಿಂದೆ ನೀನು ಹೋದಾಗ ಹಿಂದೆ ನಾನು ಬರ್ತೇನೆ ಬಾರೆ 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 ನನ್ನ ಬಜಾರಿ ನಾನು ನಿನ್ನ ಪೂಜಾರಿ ಲಾಲ 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 ಏ ಮಾವ ಬಾಯ್ಲಿ ನಮ್ಮಪ್ಪ ಬಂದ ಅಂತ ಕಾಣುತ್ತೆ ನೀವು ಸ್ವಲ್ಪ ಮುಂದೆ ನಾ ಏನಾರ ಸುಳ್ಳು ಹೇಳಿ ಬರ್ತೀನಿ ಅವನವನ್ ಅಡ್ಡ ಎಲ್ಲ ಮುಗಿದ ಹೋಗ್ತೀನಿ ಅಪ್ಪ ಏನು ಯಪ್ಪ ನನಗ್ ಬೇಕಂದ್ರೆ ಬೇಕಿತ್ತು ಯಾವ ಮಗಳ ಏನ್ ಬೇಕಂದ್ರೆ ಬೇಕಂದ್ರೆ ಬೇಕು ಏನ್ ಬೇಕು ಎಷ್ಟು ದೊಡ್ಡ ಹೆಣ್ಮಗಳಾಗೀನಿ ಆದ್ರೂ ನನಗೆ ಗೊತ್ತಾಗಿಲ್ಲ ನನ್ನ ಮಗಳಿಗೆ ಏನ್ ಬೇಕಂತ ಏನ್ ಹಂಗಂದ್ರ ಬೇಕು ನೀ ಏನ್ರ ಮಾಡು ನೀ ಏನ್ರ ಮಾಡು ನನಗಂತೂ ಬೇಕ ಯವ್ವ ಇವತ್ತು ಬೇಕು ಇಲ್ಲೇ ತಡ್ ಅಲ್ವೇ ಬೇಕಂದ್ರೆ ಮಿರ್ಚಿ ತರಿಸ್ಕೊಡುವಲ್ಲಿ ತರ್ಸಂತ ಇದು ನೀ ಬೇಕಂದಲ್ಲ ಏನ್ ಜಾತ್ರೆಗಿನ್ನ ಉಳುಕ್ ಬೇಕು ಏನ್ ಚೆಂಡ್ ಬೇಕು ಏನ್ ಗೋಂಡ್ ಬೇಕು ಏನ್ ಗಾಂಡ್ ಬೇಕಾ ಅನ್ನೋ ಹೇಳ ಗಾಂಧಿ ಬೇಕಲ್ಲ ಅಂತ ಹೇಳ ಇಲ್ಲ ಚಿಕ್ಕಿ ಬೇಕು ಎರಡು ಚಂದ ಕೇಳ್ತಾನೆ ನೋಡು ನೋಡು ಶೇಂಗಾ ಚಿಕ್ಕಿ ಗಂಡ ಅಂತ ಕೇಳ್ತಿಲ್ಲ ನನ್ನ ವಾರಗಿರ ಎಲ್ಲರೂ ಮದುವೆ ಆಗಿ ಮಕ್ಕಳನ್ನ ಹಡದು ಒಂದೊಂದು ಕ್ರಿಕೆಟ್ ಟೀಮ್ ತಯಾರು ಮಾಡ್ಯಾರ ಮತ್ತ ನಾ ಮದುವೆ ಆಗಿ ಇನ್ನೊಂದು ಟೀಮ್ ಮಾಡ್ಕೊಳ್ಸ್ಬೇಕು ಬೇಡ ವರ್ಲ್ಡ್ ಕಪ್ಗೆ ಆತ್ ನಿಂದು ಕರೆ ಐತ ನಾನು ನಿನ್ನ ಹಡದಿದ್ದು ತಪ್ಪಲ್ಲ ನೀ ನನ್ನ ಹಡಿದಿಲ್ಲ ಹಡದೇನ್ರಿ ನಾಯಕ್ ನಾನ್ ಹಡಕ್ ಬರುತ್ತ ಇಷ್ಟು ಮಂದ ಕೇಳ ನಿಮ್ಮ ಹಡಲ್ಲ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ತುಂಬುದಾಗ ಬಿಟ್ಟು ಹೋದ್ರು ತಂದು ನಾ ಜೋಪಾನ ಮಾಡಿ ತಪ್ಪಿಗೆ ಇಲ್ಲ ನೀವ ಇಲ್ಲಿ 4 ಲೈನ್ ಅದಾವ ನೀವು 1 2 3 ಇವು 4 ಲೈನ್ ಬಿಟ್ಟು ಹಿಂದೆ ಕುಂತಾರ ಬೇಕಾದವ್ರ ಕೈ ಮಾಡ್ತಾವ ಒಳ್ಳೆ ಪಟ್ಟಿ ಹಿಡ್ಕೊಂಡ್ ಬಂದ್ ದರ 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 ಎಳತ್ ತಾಳಿ ಕಟ್ಟಿ ನಾ ಇಲ್ಲೇ ಸೋಗನ್ ಪದ ಚಲೋ ಮಾಡ್ಬಿಡ್ತೀನಿ ಹಂಗ ಹೋಗಿವ ಮಗಳ ನೀ ಸಾಗಿವ ಮಗಳ ಹತ್ತಿ ಮಾವರ ಸೇವಾನಿ ಮಾಡಬೇಡ ಸತಿ ಸಾವಿತ್ರಿ ಹೆಸರಿಗೆ ಮಸಿಬೇಡಿ ಮಗಳ ಹೋಗಿವ ಮಗಳ ನೀ ಸಾಗಿವ ಮಗಳ ಪತಿಯ ನಂಬಿ ನಡೆಯಬೇಡ ಸತಿ ಸಾವಿತ್ರಿ ಹೆಸರಿಗೆ ಮಸಿಬೇಡಿಯ ಮಗಳ ನನ್ನ ಗಂಡ ಹೆಂಗಿರ್ಬೇಕು ಗೊತ್ತೇನ ನಾ ಹೇಳ್ತೇನೆ ಸುಮ್ತ ನನ್ನ ಗಂಡ ಹೆಂಗಿರ್ಬೇಕು ನಿನ್ನ ಗಂಡಾಗ ಹುಚ್ಚುಂಗವ್ರು ಸಾವಂತ್ಗಳು ಮನೆ ಬಂದು ಕುಂತಾನ ಮೊದಲು ಕುಂದ್ರೆ ಬಂದ ಏ ಹೋಗಯ್ಯಪ್ಪ ನನ್ನ ಮದುವೆ ಆಗೋ ಗಂಡು ಹೆಂಗಿರ್ಬೇಕು ಗೊತ್ತೇನ ಮಾತಾಡೋ ಸ್ಟೈಲ್ ಉಪ್ಪಿದಾದ ಇದ್ದಂಗಿರ್ಬೇಕು ಮಾತಾಡೋದು ಉಪ್ಪಿದಾದ ಇದ್ದಂಗಿರ್ಬೇಕು ಇನ್ನು ಫೈಟಿಂಗ್ ರೊಮ್ಯಾನ್ಸ್ ದರ್ಶನ್ ಇದ್ದಂಗ ಯಪ್ಪ ದರ್ಶನ್ ಗೊತ್ತೈತಿಲ್ಲ ಗುಡ್ಡ ಹಾ? ಅವ ಯಾಕ್ ಗುಡ್ಡ? ನೋಡೋಣ ಏ ಗುಡ್ಡಿಲ್ಲ ಮರ ಚಲೋ ಅದಾನ ಅವ. ಹೆಂಗಿರ್ಬೇಕು ಗೊತ್ತಾ ಯಪ್ಪ ನನ್ನ ಗಂಡ ಹೆಂಗಿರಬೇಕ ಇಲ್ಲ ಕಾಲಿಗ ಹೊಲಿಸಿರಬೇಕ ಯಪ್ಪ ನನ್ನ ಗಂಡ ಹೆಂಗಿರಬೇಕ ಇಲ್ಲ ಕಾಲಗ ಅಂತ ಹೊಲಿಸಿರಬೇಕ ಪ್ರೀತಿಯಿಂದ ಕಾಣಬೇಕ ಪ್ರೀತಿಯಿಂದ ಕಾಣಬೇಕ
ಕುಣಿದಾಡ್ತಾಳೆ ನೋಡ್ರಿ. ಈಗ ಹುಡುಗಿಯರಿಗೆ ಹೆಂಗ ವಯಸ್ಸು ಬಂತಂದ್ರೆ ಮುಗಿದು ಹೋದ್ 16 ತುಂಬೂರೊಳಗೆ ಹಾಡ್ದೇವೆ ಅಂತಾರೆ. ಹೌದಲ್ಲ? ನಾ ಮಾತಾಡ್ದಿನ ಅರ್ಥ ಆಗ್ತೈತೆ ಆತ್ ಬಿಡಿ. ನಮ್ಮದು ವಯಸ್ಸು ಮುಗಿತ. ನಾ ಮಾಡಿದ ಗಣಾಂತರ ಕೆಲಸ ಇಡೀ ಊರು ನೋಡಿದ್ದೆ. ಏನೋ ಈಕಿನ ತೆನಿ ಮ್ಯಾಗ 2 ಅಕ್ಕಿ ಕಾಳು ಹಾಕಿ ನನ್ನ ತೆನಿ ಮ್ಯಾಗ 2 ಇಡೀ ಮಣ್ಣು ಹಾಕೊಂಡ್ಬಿಟ್ರೆ ತಬ್ಬಲೆ ಆದಂತಹ ನನ್ನನ್ನ ತಾಯಿಗಿಂತಲೂ ಹೆಚ್ಚಾಗಿ ನೋಡ್ಕೊಂಡಂತದ್ದು ನೀನು. ಅದಾವ ಕೆಟ್ಟ ಗಳಿಗೆಯಲ್ಲಿ ನನ್ನನ್ನು ಬಿಟ್ಟು ಕೊಲೆಗಾಹುತಿ ಆದಿಯೋ ನನ್ನ ತಂದೆ. ನನ್ನ ತಂದೆ ಸತ್ರು ಕೂಡ ಅಣ್ಣನಿದ್ದಾನೆ ಅನ್ನೋ ಹಂಬಲದಿಂದ ಕುಂಭವೇಣಿಯ ಮಗನನ್ನ ಮದುವೆ ಮಾಡಿಕೊಂಡೆ. ಈಗ ಅಣ್ಣನೂ ಇಲ್ಲ, ಗಂಡನೂ ಇಲ್ಲ. ಗಂಡನ ಇರ್ದಿದ್ರು ಮಾವನಾದ್ರೂ ನನ್ನನ್ನು ನೋಡ್ಕೊಳ್ತಾರೆ ಅನ್ನೋ ಹಂಬಲದಿಂದ ಇದ್ದೆ. ಈಗ ಅವರು ಕೂಡ ನನ್ನನ್ನ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಕಟ್ಟಿಗೆಯನ್ನು ಮಾರಿ ಆದ್ರೂ ನಾನು ಜೀವನವನ್ನು ಸಾಗಿಸ್ಲೇಬೇಕು. ನನಗೆ ಗೊತ್ತಿಲ್ಲದೆ ನನ್ನ ತೋಟದಲ್ಲಿ ಗರಿ ಬಿಚ್ಚಿ ಹಾಡಿ ಕುಣಿಯುತ್ತದಲ್ಲೇ ನಾ ಬಯಸಿದ ನವಿಲು. ಆ ನವಿಲಿನ ನರ್ತನೆಯನ್ನು ಕಂಡು ಗಿಡುಗ ಕೂಡ ಹಾಡಿ ಬಾಯಿ ಬಿಡುವಂತಿದೆ. ಅವಳು ಗರಿ ಕೆದರಿದಾಗ ಗರಿಯೊಳಗಿನ 7 ರೂಪದ ವರ್ಣ ನನ್ನನ್ನು ಸುತ್ತಿ ಮುತ್ತಿಗೆ ಹಾಕಿಬಿಟ್ಟಿದೆ. ಮರೆಯಲಿಲ್ಲ ಹರೆದ ಬಾರಿ ಸುಖ ಶಿಕಾರು ಬೇಟಾರಿತ ಬೇಗ ಕೂಡಿ ಕರೆಯಲಿ ನನ್ನನ್ನು. ನಾನು ಸ್ವಲ್ಪ ಇಲ್ಲೇ ಮರೆಯ ನಿಲ್ಲುತ್ತೇನೆ. ಶ್ರೀಮಂತ ರುದ್ರೇಗೌಡರು ಬನ್ನಿ. ಏನ್ ಕೆಲಸ? ಮಹತ್ವದ ಕೆಲಸವಿದೆ ಯಮನ. ಬಿಸಿಲಿಗೆ ಬಾಯಾರಿ ಬಂದ ಈ ರಸಿಕನಿಗೆ ಪ್ರೀತಿಯಿಂದ ತುಂಬಿ ಹೊರಸೂಸುವ ಈ ನಿನ್ನ ಬಾವಿಗೆ ನೀರು ಕುಡಿಯಬೇಕು ಆಸೆಯಿಂದ ಓಡೋಡಿ ಬಂದೆ. ನೋಡಿ, ನೀವು ಆಸೆ ಇಟ್ಟುಕೊಂಡಿರುವಂತ ಈ ಹೂವು ಗಂಡನ ಅಡಿಯಾವರಿಯಲ್ಲಿ ಸಲ್ಲಿಸಬೇಕಾದಂತ ಹೂವು ಅಂತ ತಿಳ್ಕೊಳ್ಳಿ. ನಿನ್ನ ಗುಲಾಬಿ ಮಲ್ಲಿಗೆ ಹೂವಿನ ಸುವಾಸನೆಗೆ ಆಡುವ ನಾನೊಬ್ಬ. ಅಷ್ಟೊಂದು ಸುಲಭವಲ್ಲ ಶ್ರೀಮಂತರೇ ನೀವು ಆಡುವಂತಹ ಮಾತುಗಳು. ನೋಡಿ, ಪತಿಯೇ ಪರಮೇಶ್ವರ ಅಂತ ತಿಳಿದುಕೊಂಡಿರುವಂತಹ ಈ ಹೆಣ್ಣಿಗೆ ಆ ನಿಮ್ಮ ಬಿಡಿನಾಗರ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಳಿ. ಮಾಡಿ ಮುಗಿಸಬೇಕೆಂದೇ ಹೆಡೆಬಿಚ್ಚಿ ಓಡಿ ಬಂದಿರುವ ಯವನ ನಿನ್ನ ಸ್ಥಳವನ್ನು ನೋಡಿ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಈ ನಿನ್ನ ಹೃದಯವನ್ನು ಅರ್ಪಿಸದಿದ್ದರೆ ಗುಲಾಬಿ ಅಂತಿರುವ ಈ ನಿನ್ನ ಗಲ್ಲಕ್ಕೆ ಈ ಮಿಡಿನಾಗರ ಕಚ್ಚಿ ಬಿಸ ಜ್ವಾರೆಯ ಕುಸುಮ ಲೇಪನ ಮಾಡುವ ಎಚ್ಚರಿರ ಅಂದು ನೀವು ಕೆಚ್ಚದೆ ಮುಂದೆ ಮಾಡಿ ಎಷ್ಟೇ ಜೋರಾಗಿ ಕಿರ್ಚಿದ್ರು ಕೂಡ ಹೆದರುವಂತಹ ಹೇಡಿ ಹೆಣ್ಣಲ್ಲ ಈ ಯಮುನ. ನೋಡಿ, ಒಳಗೆ ಹೋಗುವವನಂತೆ ಗಂಡು ಗಚ್ಚಿ ಹಾಕಿ ನಿಂತಿರುವಂತ ಈ ಹೆಣ್ಣನ ಮುಟ್ಟೆ ತೀರ್ತಿನಂತ ನೀವು ಬಂದಿದೆ. ಆದ್ರೆ ಬ್ರಿಟಿಷರೊಡನೆ ಅವರು ಹೋರಾಡಿದ ಹಾಗೆ ನಿಮ್ಮ ಜೊತೆನೂ ಕೂಡ ನಾನು ಹೋರಾಡಬೇಕಾಗುತ್ತದೆ. ಈ ಅಕ್ಷರ ನನಗೆ ಎತ್ತರ ಹೇಳುವ ಹುಚ್ಚು ಸೂಳೆ. ನಿಮ್ಮಪ್ಪ ನಿನ್ನಂತೆ ಹಾರಾಡಿ ಜೈಲು ಸೇರಿ ಹೋದ. ನೀನೀಗ ನನ್ನ ಚೆಂಡು ಕಡಿಯೋನೆಂದು ಹಠ ತಟ್ಟಿಯಾದರೆ ಗಂಟೆಗೆತ್ತ ಸೂಳೆಯಾದು ಈ ನನ್ನ ಕೈಯಲ್ಲಿ. ನಿನ್ನ ಮಾವ ರೈತರ ರೂವಾರಿಯಾಗಿ ಬೆಳೆದು ಗಂಡ ಹೆಂಡತಿ ಅಂತ ದೂರಾಗಿ ಭಿಕ್ಷಾಪಾತ್ರ. ನೀನೀಗ ನನ್ನ ಗಂಡನೇ ದೇವರಂತ ಚೆಂಡು ತಿರುಗಿ ಮಾತನಾಡಿಯಾದರೆ ಸೂಳೆಯಾಗಿ ನನ್ನ ಕೈಯಲ್ಲಿ. ನಿನ್ನಂತವನ ಕೈಯಲ್ಲಿ ಬಾಂಡಗಟ್ಟ ಸೂಳೆ ಆಗ್ಲಿಕ್ಕೆ ನಾನೇನು ಚಂಡನ ಹೆಂಡತಿ ಅಲ್ಲ. ಕುರಿ ಹಾಲನ್ನು ಕುಡಿದು ಗಂಡು ಗಚ್ಚು ಹಾಕಿ ನಿನ್ನಂತಹ 100 ಪುಂಡರ ರುಂಡ ಮುಂಡಗಳನ್ನು ಚಂಡಾಡಿರುವಂತಹ ಶಕ್ತಿಯ ಹೆಂಡತಿ ನಾನು. ಇದೆಲ್ಲವನ್ನು ಮಾಡ್ಕೊಂಡು ನಿನ್ನನ್ನು ಮುಟ್ಟೆ ತೀರ್ತೀನಂತ ಬಂದಿದೆ. ಆದ್ರೆ ನಿನ್ನ ರುಂಡ ತುಂಡಾಗುವುದರಲ್ಲಿ ಸಂದೇಹವಿಲ್ಲ. ಮುಂಡರ ಗಂಡನೆನಿಸಿಕೊಂಡ ಈ ರುದ್ರೇಗೌಡನ ಚಂಡಿಗೆ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ. ಆ ನಿನ್ನ ಪುಂಡ ಗಂಡನಿಗೂ ಸಾಧ್ಯವಿಲ್ಲ. 16,000 ಹೆಂಡಂತಿರನ್ನಾಳುವ ಶ್ರೀಕೃಷ್ಣನಂತೆ ನಿನ್ನಂಥ 100 ಜಾತಿಯ ಹೆಣ್ಣುಗಳನ್ನು ಈ ರುದ್ರೇಗೌಡ.
ಕೆಟ್ಟ ಹೆಣ್ಣಿನ ಶೀಲ ಕೆಡಿಸದೆ ಬಿಟ್ಟವನಲ್ಲ ಈ ಕ್ಷಣದಂಕಮಲ್ಲ. ಹಠ ಹಿಡಿಯಬೇಡ, ಹಠ ಹಿಡಿದು ದುಃಖಕ್ಕೀಡಾಗಬೇಡ. ಒಲಿದರೆ ರುದ್ರೇಗೌಡ, ಒಲಿಯಲಿದ್ದರೆ ಮತ್ತ ಸರ್ಪ. ನಿನ್ನ ದೇಹ ಸುತಾವಲ್ಲ. ದೂರ ದೂರ ಸರಿದು ನಿಂತು ಮಾತನಾಡೋ ಚಾಂಡಾಲ. ನನ್ನಂತೆ ನಿನಗೆ ಯಾರೋ ಅಕ್ಕ ತಂಗಿಯರೇ ಇಲ್ವೇನೋ? ಮಗಳಂತೆ ಇರುವಂತಹ ನನ್ನ ಮೇಲೆ ಕೈ ಮಾಡಲಿಕ್ಕೆ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಹೇಳ್ತಿದ್ದಾರೆ ಮತ್ತೆ ಮಗಳು ಯಮಣ ಸೃಷ್ಟಿಯನ್ನೇ ಸೃಷ್ಟಿಸಿದ ಆ ಬ್ರಹ್ಮ ತನ್ನ ಮಗಳಾದ ಸರಸ್ವತಿಯನ್ನೇ ಮದುವೆ ಮಾಡಿಕೊಳ್ಳಲಿಲ್ಲ. 14 ಲೋಕಕ್ಕೆ ವ್ಯಾಪಿಸಿಕೊಂಡಿರುವ ಆ ಜಗನ್ಮಾತೆ ಹರಿಹರ ಬ್ರಹ್ಮಾದಿಗಳನ್ನು ತೊಟ್ಟಿಲಲ್ಲಿ ಹಾಕಿ ತೂಗಿ ಮತ್ತೆ ಆ ಮಹೇಶ್ವರನನ್ನೇ ಮದುವೆ ಮಾಡಿಕೊಳ್ಳಲಿಲ್ಲ. ಅಂದಾಗ ನೀನೊಂದು ನರಪೇತು ಹೆಣ್ಣು, ನನ್ನ ಕೈ ಹಿಡಿಯುವುದೇನು ಮಹಾ ಹಿಂಬ. ಎಲ್ಲೋ ಮದುವ ಸಿಕ್ಕ ಸಿಕ್ಕ ಪರಸ್ತ್ರೀ ಹೆಣ್ಣನ್ನ ಕೈ ಮಾಡಿ ಕರೆದಂತೆ ಈ ಗಂಡುಳ ಗರತಿಯನ್ನ ಕೈ ಮಾಡಿ ಕರೆದಿದೆ. ಆದ್ರೆ ನಿನ್ನ ನೆತ್ತಿಗೆ ಇರುವಂತಹ ಕಾಮರ ಪಿತ್ತವನ್ನ ಕೆಳಗಿಳಿಸ್ತಾರ ಈ ನಿಜ ಗರತಿ ಭಾರತಿ. ಗರತಿ ನೀನೆಷ್ಟು ಪತಿವ್ರತ ಧರ್ಮದಲ್ಲಿ ಬಾಳುಗಳು ಎಂದು ತೋರಿಸಬೇಡ ಈ ಸಮಾಜದಲ್ಲಿ. ಗಂಡ ಜೈಲಿಗೆ ಹೋದನೆಂದು ಮೆಂಡನನ್ನು ಕರೆಸಿ ಕೈಯಾಳಿಯಂತೆ ಮೆಂಡನಿಗೆ ದೇಹ ಸಪೂರ್ಣಗೊಳಿಸಿ ಮಾವನಿಂದ ಮನೆ ಬಿಟ್ಟು ಹೊರಬಂದ ನೀನಾವ ಗರತಿ? ನೀನೊಬ್ಬ ರದ್ದ ರೈತನ ಹೆಂಡತಿ ಎಂದು ಸಚ್ಚಿನಿಂದ ಸಿಕ್ಕಂತೆ ಸಾಲ ಮಾಡಿಸಿ ಅವನ ಕಣ್ಣು ಕೀಳಿಸಿ ಮೆಂಡನ ಕೈ ಹಿಡಿದು ಮೆರೆಯುವ ನಿನ್ನಕ್ಕ ಮಹಾಗರತಿ. ಎಲ್ಲೋ ಗೌಡ, ಮಾಡುವಂತ ಎಲ್ಲ ಹೀನ ಕೃತ್ಯಗಳನ್ನ ನೀನೇ ಮಾಡಿ ಮತ್ತೆ ನನ್ನ ಹೊಟ್ಟೆಗೆ ಕಿಚ್ಚು ಬೀಳುವಂತೆ ಮಾತನಾಡ್ತಾ ಇದ್ದೀನೋ ನೀನು? ನೋಡೋ, ಇದೇ ರೀತಿ ನೀನು ಮಾತನಾಡಿದೆ ಆದರೆ ನಿನಗೆ ಹಾರಕ ಮೆಟ್ಟಿನಿಂದ ಹೊಡಿಬೇಕಾಗಿದೆ ಎಚ್ಚರ. ಈ ಕೆಟ್ಟ ರುದ್ರೇಗೌಡನಿಗೆ ಮೆಟ್ಟನ್ನು ತೋರಿಸಿ ಆ ಕೆಟ್ಟ ಸೂಳೆ ಸುಮ್ಮನೆ ಹಿಡಿದ ಹಠ ತೆಗೆದು ಹಾಕಿ ಈ ಹಠಯೋಗಿ ದಿಟರಾಜನ ಸೂಳೆಯಾಗಿ ಸುಖ ನೀಡಿದರೆ ಸರಿ. ಎಲ್ಲವಾದ್ರೆ ಉಟ್ಟ ಬಟ್ಟೆಗೆ ಬೀಸಾಕಿ ಅರಣ್ಯದಲ್ಲಿ ನಿನ್ನ ಬಿಚ್ಚಿ ತಿನ್ನುವೆ ಈ ಕೆಂಪು. ಬೇಡ ಶ್ರೀಮಂತರೆ, ಆ ಹಠವನ್ನು ಮಾತ್ರ ಹಿಡಿಬೇಡಿ. ನಾನು ಒಬ್ಬ ನಿರ್ಗತಿಕ ಹೆಣ್ಣು. ನಾನು ಗಂಡನಾಡಿದ ಅವರಲ್ಲಿ ಅರ್ಪಿಸ್ಬೇಕಾದಂತ ಒಂದು ಮಡಿಕೆ ಅಂತ ತಿಳ್ಕೊಂಡು ನನ್ನನ್ನ ಬಿಟ್ಬಿಡಿ. ನೀನೆಷ್ಟು ಬಿಕ್ಕಿ ಬಿಕ್ಕಿ ಹೊತ್ತರೂ ಕೈ ಬಿಡಲಾರ ಈ ರುದ್ರೇಗೌಡ. ಸುಮ್ಮನೆ ನನ್ನನ್ನು ಒಪ್ಪಿಕೊಂಡು ನನ್ನನ್ನು ಸೇರಿದೆಯಾದರೆ ಈ ಶ್ರೀಮಂತನ ಸತಿಯಾಗಿ ಬರುವ ಈ ಸಮಾಜದಲ್ಲಿ. ಪಾಪಿ, ನಿನ್ನ ಈ ಹಾಳು ಶ್ರೀಮಂತಿಕೆ ಕೇವಲ ನನ್ನ ಹಾಳು ಚಪ್ಪಲಿ ಸಮಾನ. ನೀನು ಎಷ್ಟೇ ಹೊಡೆದ್ರು ಕೂಡ ಹೆದರುವಂತಹ ಹೇಳಿ ಹೇಳಲ್ಲ ನಾನು. ನೀನೀಗ ಹಿಡಿದಿರುವಂತಹ ನನ್ನ ಸೆರಗನ್ನ ಬಿಡದೆ ಹೋದ್ರೆ ಒಂದು ಯಾರಿಗೆ ಒದೆಯುತ್ತಾರೆ ಈ ಸಮಾಜದಲ್ಲಿರುವಂತಹ ವೀರ ನಾರಿಯರು. ಸಮಾಜ ಇದೊಂದು ಮೂರ್ಖ ಸಮಾಜ. ಅಂದು ಸಭೆಯೊಳಗೆ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಏಕೆ ಮೂಕಾಗಿತ್ತು ಈ ನಿನ್ನ ಸಮಾಜ? ಭಾನುಮತಿಯ ಗಲ್ಲಕ್ಕೆ ಚಿತ್ರಸೇನ ಗಂಧರ್ವ ತನ್ನ ದಂತದಿಂದ ಮುದ್ರೆಯನ್ನು ಒತ್ತುವಾಗ ಏಕೆ ಮೂಕಾಗಿತ್ತು ಈ ನಿನ್ನ ಸಮಾಜ? ಸೀತೆಯನ್ನು ರಾವಣ ವೇಷ ಬದಲಿಸಿ ಹೊತ್ತೊಯ್ಯುವಾಗ ಏಕೆ ಮೂಕಾಗಿತ್ತು ಈ ನಿನ್ನ ಸಮಾಜ? ವೀರ ಸಿಂಧೂರ ಲಕ್ಷ್ಮಣನ ತಂಗಿಯನ್ನು ಆ ಭೀಮನೋಡ ಹೊತ್ತು ಶೀಲ ಕಿತ್ತಾಗ ಏಕೆ ಮೂಕಾಗಿತ್ತು ಈ ನಿನ್ನ ಸಮಾಜ? ನೀನೊಂದು ನರ ಹೆಣ್ಣು, ನಿನ್ನ ಶೀಲ ಕೇಳಲಿಕ್ಕೆ ಯಾರ ಭಯವಿಲ್ಲ ಈ ಹುಲಿಗೆ. ಎಲ್ಲೋ ಕಾಮಾಂಧ, ಹಿಂದೆ ಎಂತೆಂಥ ಗರತಿಯರನ್ನ ಕೆಳಕಲು ಹೋಗಿದಂತಹ ಎಂತೆಂಥ ಆ ರಾಕ್ಷಸರಿಗೆ ಬಂದು ಒದಗಿತು ಅಗ್ನಿಕುಂಡದ ನೆಲೆ. ಅದರಂತೆ ನಿನಗೂ ಕೂಡ ಬಂದು ಒದಗಿದೆ ಅಗ್ನಿಕುಂಡದ ನೆಲೆ. ಎಲೆಯೋ ಹಾದರದ ಹೆಣ್ಣೆ, ರೋಷದಿಂದ ಕಾಲು ಗೆದರಿ ನಿಂತ ಈ ಹುಲಿ
ತುಂಬಿದ ಈ ನಿನ್ನ ಮೃದುಶೀಲ ಇವಳನ್ನು ಗಾಡಿಯಲ್ಲಿ ಎತ್ತಿ ಹಾಕಿಕೊಂಡು ಹೊತ್ತು ತೆಗೆದುಕೊಂಡು ಬಾ ನನ್ನ ತೋಟದಾರ ಮನೆಗೆ. ಈಗ ಸಿಕ್ಕಿತು ನನಗೆ ಮುಕ್ತಿ. ದೊಡ್ಡ ರೈತನೆಂದು ಆರ್ಭಟದಿಂದ ಚೀರಾಡಿ ನನಗೆ ಎದುರಾಗಿ ನಿಂತೆಯಲ್ಲ, ಆ ಸೇರಿನ ಕಿಡಿಯೊಂದು ಸೀಳಿ ಹಾಕಿತು ಈ ನಿನ್ನ ಹೆಂಡತಿಯ ಗಂಡು ಎಂದು ಹೇಳಿಕೊಳ್ಳುವ ಗಂಡೆದೆ ನಿನಗಿದ್ದರೆ ಮನೆ ಪಡೆದುಕೋ ಈ ನಿನ್ನ ಹೆಂಡತಿಯ ಶೀಲವನ್ನು. ಚಂಚಲ ಮಾಡುತ್ತಿರುವ ಆ ಗೌಡ ನನಗೆ ಎದುರಾಗಿ ನಿಂತರೆ ಇದೇ ಪಿಸ್ತುಂಡ ಅಂತ ತಂದು ಬಿಡುವ ಪ್ರಾಣ ಪಕ್ಷಿ. ಈ ಗೌಡನ ಕಣ್ಣಿಟ್ಟ ಯಮುನಿ ಜೊತೆ ತಿರುಗಿದರೆ ಈ ನಾಗರಾಜ ತಿರುಗುವ ಕಿಸುರಿ ಹತ್ತಿರ. ಏನು ಮಾಡಲಿಕ್ಕೆ ಹೊರಟಿರಿ? ಅನ್ಯಾಯದಿಂದ ಒಪ್ಪಿ ನಿಂತಿರುವ ನಿನ್ನ ಶ್ರೀಮಂತಿಕೆಯನ್ನು ಬಡವರಿಗೆ ಹಂಚುವುದಕ್ಕಾಗಿ ಹೊರಟಿದೆ. ಬಾಯಿ ಮುಚ್ಚ ಬಡವ, ಗಮಣಿ ಅನ್ನ ತಿಂದು ನನಗೆ ಎದುರು ಹಾಕುತ್ತೀಯ ಮಗನೇ. ನಿನ್ನನ್ನು ಹೊಟ್ಟಿಲ್ಲ ಅನಿಸಿಬಿಟ್ಟನು. ಅದು ನಿನ್ನಂತ ಗೌಡನಿಂದ ಎಂದೆಂದೂ ಸಾಧ್ಯವಿಲ್ಲ. ನನ್ನಿಂದ ದೊಡ್ಡ ಸಹಾಯ ಪಡೆದುಕೊಂಡು ದೊಡ್ಡ ಪುಡಾರಿ ಎನಿಸಿಕೊಂಡಿರುವ ನಿನ್ನ ಶ್ರೀಮಂತಿಕೆ ಸೊಕ್ಕು ಮುರಿಯಬೇಕೆಂದು ನಿನ್ನ ಮನೆಯಲ್ಲಿದ್ದ ಹಣವನ್ನು ಕೊಡುತ್ತಿದ್ದೇನೆ. ಈಗ ನಿನ್ನಲ್ಲಿ ಗಂಡಸ್ತನದ ಬೇರಿದ್ದರೆ ಇದನ್ನು ಕಸಿದುಕೊಂಡು ನೋಡೋಣ. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕ್ತೇನೆ ಬಣ್ಣದ ಮಗನ. ರಂಡಿಯಾದ ನಿನ್ನ ತಾಯಿಯಿಂದ ದೂರಾಗಿ ನಾ ತಿಂದು ಉಗುಳಿದ ಎಂದಲು ನೆಚ್ಚಿದ ನಾಯಿ ನನ್ನ ಮನೆಯನ್ನೇ ಕಡಿಯುತ್ತದೆ ಎಂದು ಮಿಸ್ಟರ್ ನಾಗರಾಜ್, ಈ ಸಿಂಹದ ಮರುಳನೆ ಹೋರಾಡಿ ನೆಗೆದು ಬಿದ್ದು ಸಾಯಬೇಡ. ನನ್ನ ಪಟ್ಟಿಯಿಂದ ಹೊರಟು ಹೋಗು. ಇಲ್ಲವಾದರೆ ಇಂತಿಯವರೆಗೆ ನೀ ಮಾಡಿದ ಹೇಯ ಪ್ರಾಯದ ಕಾರ್ಯಗಳನ್ನು ಎಸಗಿಸಾಕುವ ಈ ಸಮಾಜದ ಎದುರಿನಲ್ಲಿ. ಸಮಾಜ ವೇಗೌಡ, ಇಲ್ಲಿವರೆಗೆ ನಾನಿಲ್ಲದ ಸಮಯದಲ್ಲಿ ಮಾಡಿದ ಹಿರಿಯ ಕಾರ್ಯವನ್ನು ಕಣ್ತುಂಬ ನೋಡಿದ ಈ ನಿನ್ನ ಸಮಾಜ. ನೂರಾರು ಗರಿತಿಯನ್ನು ಬಣ್ಣಗೊಳಿಸಿದ್ದು ಕಣ್ತುಂಬ ನೋಡಿದ ಈ ನಿನ್ನ ಸಮಾಜ. ಅನ್ಯಾಯವಾಗಿ ಶಿವಶಕ್ತಿಯರ ಆಸ್ತಿ ಎತ್ತಿ ಹಾಕಿದ್ದು ಕಣ್ತುಂಬ ನೋಡಿದ ಈ ನಿನ್ನ ಹಾಳು ಸಮಾಜ. ಪಾಪ ಶಿರೋಮಣಿಯಾಗಿ ಬಾಳಬೇಕೆಂದಿರುವ ಯಮುನಿ ಶೀಲ ಕೆಡಿಸಿದ್ದು ಕಣ್ತುಂಬ ನೋಡಿದ ಈ ನಿನ್ನ ಸಮಾಜದ ಎದುರಿನಲ್ಲಿ ನೀನೆಷ್ಟು ಸಂಭಾವಿತ ಪ್ರಾಣಿ ಅಂತ ಭಾಷಣ ಮಾಡ್ತಲೇ. ನೀ ಮಾಡಿದ ಕೆಟ್ಟ ಕಾರ್ಯಕ್ಕೆ ಕಲ್ಲು ಹಾಕಿ ಮುಚ್ಚಿ, ನಾ ಮಾಡಿದ ಕೆಟ್ಟ ಕಾರ್ಯಕ್ಕೆ ಕಲ್ಲು ಹಾಕಿ ಅಂದು ಸತ್ಯ ಶಿರೋಮಣಿ ಯಮುನೆಯ ತಂದೆಯ ಕೊಲೆ ಮಾಡಿಸಿದೆ. ಗಂಗೆ ಯಮುನೆಯರಂತೆ ಪ್ರಸಿದ್ಧರಾಗಿರುವ ಪಾವಿತ್ರ್ಯತೆಯಿಂದ ತುಂಬಿದ ಅವರನ್ನು ಶೀಲದ ಆಸೆಗಾಗಿ ಅವರಲ್ಲಿ ಮಲಗಿ ಅವರನ್ನು ಅಗಲಿಸಿ ದೂರ ಆಗಿಸಿದ ನಿನ್ನೆಂಥ ಬಂಡ ಅದಕ್ಕೆಲ್ಲ ನೀ ನನ್ನಂತವರಿಗೆ ದಾರಿ ತೋರಿಸಿಕೊಟ್ಟಿದ್ದು. ಈಗ ಕಳ್ಳ ನಾಡಾಗಿ ನಿನ್ನ ಮುಳ್ಳು ತಂತಿ ಮೇಲೆ ತೂಗು ಹಾಕಲಿಕ್ಕೆ ಛಲ ಕೊಟ್ಟು ನಿಂತಿದ್ದೇನೆ. ಒಬ್ಬನೇ ಹಣದಾಸೆಗೆ ಬೀಳಬೇಡ, ಒಳಗೆ ಹೋಗಿಬಿಡು. ಇಲ್ಲ ನಿರಾಕರಿಸ್ತಿಲ್ಲ ಅಂತ ತಂದು ನನ್ನ ಕೊಂದರೊಳಗಿದ್ದು ತಿಂದುಂಡ ಬೆಳಗಿನಿ ನನ್ನಿಂದ ಎಂದಿಗೂ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ನಾಗ, ನನ್ನ ಮನೆಯಲ್ಲಿ ಆಳಾಗಿ ದುಡಿದು ಈಗ ನನಗೆ ಎದುರು ಹಾಕುತ್ತೀಯ ಮಗನೇ. ಬೆಳ್ಳಕ್ಕೆ ಮರಿ, ನಿನ್ನ ಕಕ್ಕು ಎಷ್ಟು ಉದ್ದ ಬೆಳೆದ್ರು ನಾನಿನ್ನ ಜೀವಂತವಾಗಿ ಬಿಡುವುದಿಲ್ಲ. ಅಮ್ಮ ಎಲ್ಲಿದ್ದಾಳೆ ನಿಮ್ಮಮ್ಮ? ಸುಮ್ಮನೆ ಮರ್ಯಾದೆಯಿಂದ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಹಣ ತುಂಬಿದ ಸೂಟ್ ಕೇಸನ್ನು ಒಪ್ಪಿಸಿದ್ದರೆ ನಮ್ಮ ಬದಲು ನಿನ್ನ ಮಣ್ಣಿಗೆ
ಮರಣ ಸಮೀಪಿಸಿದ ಪ್ರಾಣಿಗೆ ಮಾತು ಎಲ್ಲಿಂದ ಬರಬೇಕು? ಏನಾಯ ನಿಜ ಹೇಳ್ತೇನೆ, ಸುಟ್ಟು ಹಾಕಲ ಮಗ. ಗೌಡ್ರ ಏ ಅಪ್ಪಂದಲೇ ಇಲ್ಲಿಗೆ ನಿಮ್ಮ ದೀಪ ನೀವ ಕಳ್ಕೊಬೇಡ ತಡ್ರಿ. ಏನಂತೆ? ಇದೊಂದ್ಸಲ ಇನ್ನ ಬಿಟ್ಟು ಬಿಡ್ರಿ ಈ ಪಾಪಿನ. ಮುಂದೆ ಏನಾದ್ರೂ ಇವರಿಂದ ಅನಾಹುತಾದ್ರೆ ಅದಕ್ಕೆ ನೀನೇ ಜವಾಬ್ದಾರಿನ? ಅವನಕ್ಕೆ ನಾನೇ ಇದ್ದೇನೆ. ಅಲ್ಲ, ಆ ಬಸು ಬೇಕಾಗಿದ್ದಾನೆ. ಹಾ, ಆ ಜವಾಬ್ದಾರಿ ನನಗೆ ಅವಶ್ಯ ಐತೆ ಅಂತ ಬಂದಿದ್ದು ಗೌಡ್ರ, ನಮ್ಮ ಗುಂಪುನೇ ಬೆಳಬೇಕಂತ ಇದೊಂದ್ಸಲ ತಿಳಿದು ಬಿಟ್ಬಿಡ್ರಿ, ಹೋಗ್ಲಿ. ಡಾಕ್ಟ್ರು ಮಾತಿದ್ರ ಇನ್ನು ತಪ್ಪಿ ನಡೆಯುವ ಮನೆ ಇದ್ದಿದ್ರೆ ಕಟ್ಟಬಹುದು, ಮನಸ್ಸು ಮುರಿದ್ರೆ ಕಟ್ಟಲಾಗದು. ಮತ್ತೆ ಅವಶ್ಯವಿದ್ದಾಗ ನಮ್ಮ ಗುಂಪಿಗೆ ಬಂದು ಬಿಡು. ನಿಮ್ಮ ಗುಂಪಿಗೆ ಹೂವಾಗಿ ಬರ್ತಾರೋ ಇಲ್ಲ ಕಾಯಿದ ಕಬ್ಬಿಣವಾಗಿ ಬರ್ತಾನೆ ನೆನಪು. ಈ ಬೇಟೆ ಬಿಟ್ಟಿದ್ದು ನಮ್ದೇ ತಪ್ಪಾಯ್ತು. ಇದನ್ನು ಸಮಯ ನೋಡಿ ಮುಗಿಸ್ಲೇಬೇಕು. ಹೌದು ಕಾಳ, ಈಗಂತೂ ಈ ಬೇಟೆ ನಮ್ಮಿಂದ ಜಾರಿ ಹೋಯಿತು. ಕುರಿಮರಿಯನ್ನು ಸಮಯ ನೋಡಿ ಕುಚ್ಚಿ ತಿನ್ನಬೇಕು. ನೀನು ಅದಕ್ಕೆ ಹಾತೊರೆಯಬೇಡ, ನಾನೆಲ್ಲ ಇದ್ದೇನೆ. ಗೌಡ್ರ, ನೀವು ಸಮಾಜದ ಬಗ್ಗೆ ಭಯಂಕರ ದುಡ್ದಿರಿ. ಶರೀರದ ಬಗ್ಗೆ ಚೆಕ್ ಮಾಡಿಸ್ಕೊ ಬರ್ರಿ. ಹಾ, ನಡೆ. ಬಂದರದಿಂದ ಬಿಡುಗಡೆಯಾದ ಹುಲಿ ಗೌಡ, ಮೊದಲು ನಿನ್ನ ಕೊನೆ ಇಲ್ಲ, ಮೊದಲು ನನಗಾಗಿ ದುಃಖದಿಂದ ಬೀಳುತ್ತಿರುವ ಅಣ್ಣ ಅತ್ತಿಗೆ ಭೇಟಿಯಾಗ